ದೇವರು ಇದ್ದಾನ, ದೇವರು ಕಾಣೋದಿಲ್ಲ ಹೇಳ್ತಾರೆ. ಅವನು ಕಾಣೋದಿಲ್ಲ, ಅಷ್ಟು ನಾವು ಪುಣ್ಯವಂತರಲ್ಲ ಕಾಣೋಷ್ಟು. ಆದರೆ ಅವನು ನಮ್ಮ ಫೀಲಿಂಗನ್ನು ಎಷ್ಟು ಒಳ್ಳೆ ಟಚ್ ಮಾಡ್ತಾನೆ, ಹೇಗೆ ದಾರಿ ತೋರಿಸ್ತಾನೆ ಅಂತ. ಅದು ನಾನು ಅದಕ್ಕೆ ಇದು ನನಗೆ ಆಗಿದ ಅನುಭವ. ಇದ್ದಾರೆ ದೇವರು ನಮ್ಮ ಮನಸ್ಸಿನ ಕ್ಷಣ ಕ್ಷಣ ನಮ್ಮ ಹಿಂದೆ ಇದ್ದಾನೆ ಅವನು. ಅಂದರೆ ಆದರೆ ದೇವರು ಎಲ್ಲ ಕಡೆ ನನ್ನನ್ನು ಬಚಾವ್ ಮಾಡಿದ್ದಾನೆ ಇವರು. ಸತ್ಯ. ನನಗೆ ಮದುವೆ ಮೊದಲೇ ಲೈಫ್ ಎಲ್ಲ ಹೀಗೆ ಹಿಂತಿರುಗಿ ನನಗೆ ಖುಷಿ ಉಂಟು. ದೇವರು ಇದ್ದಾನೆ ಹೇಳೋದಕ್ಕೆ. ಅದೇನೋ ಭಕ್ತಿಯಿಂದವ ಎಂತದಿಂದ ಜ್ಞಾನದಿಂದವ ಅಜ್ಞಾನದಿಂದ ಕೃಷ್ಣ ಕೃಷ್ಣ ಅಂತಿದ್ದೆ. ಬೆಂಕಿ ಮುಟ್ಟಿದ್ರೂ ಸುಡ್ತದೆ, ಗೊತ್ತಿದ್ದು ಮುಟ್ಟಿದ್ರು ಗೊತ್ತಿಲ್ಲದೆ ಮುಟ್ಟಿದ್ದು ಸುಡ್ತದೆ. ಜನ್ಮಾಂತರದ ಪಾಪ ಈ ಬಟ್ಟೆಯನ್ನು ಸರ್ಫಲ್ಲಿ ಮುಳುಗಿಸಿಟ್ಟಾಗ ಹೇಗೆ ಮಣ್ಣು ಹೋಗ್ತದೆ ಹಾಗೆ ಅವನು ಕಳೀತಾನೆ. ಅದು ನನಗೆ ಅವನದೊಂದು ದಿವಸ ಮಾತಾಡ್ದಾದ್ರೆ ನಾನು ಬೆಳಿಗ್ಗೆ ತನಕ ಮಾತಾಡ್ತೇನೆ, ಅಷ್ಟು ನನಗೆ ಪ್ರೀತಿ ಕೃಷ್ಣನ ಬಗ್ಗೆ. ಅಲ್ಲಿ ಬಂದ್ವಿ, ಅದು ಬಿಡುವ. ಆಮೇಲೆ ಅವರು ನಿರ್ಮಲಾ ಮೇಡಮ್ ಮಾಡಿದಲ್ಲ, ಅದು ಅವರು 3 ಗಂಟೆ ಚರ್ಚೆ ಮಾಡಿದ್ರು. ಅವ್ರು ಹೇಳಿದರು, ನಾವು ನಿಮ್ಮಿಂದ TRP ಅಂತ ಎಣಿಸ್ಲಿಲ್ಲ, TRP ಎಲ್ಲ ಹೀಗೆ ಬರ್ತಾ ಉಂಟು, ನೀವು ಇರಬೇಕು. ಅದೇ ಒಂದು ಮಾತು. ಕನ್ನಡದ ಕೋಗಿಲೆಗೆ ಬಂದಾಗ ಕಲರ್ಸ್ TRP ಜಾಸ್ತಿ ಆಯಿತು ಹಾಗೆ ಅಂದ್ರು ಅವರು. ಅಲ್ಲ, ನನ್ನನ್ನು ಇರಿಸ್ಕೊಳ್ಳಿಕ್ಕೆ ಅಂದ್ರ ಗೊತ್ತಿಲ್ಲ. ನಾನು ಎಂತ ಎಣಿಸಿದೆ, ನನ್ನಿಂದ ಯಾರಿಗೆ ನನಗೆ ತೊಂದರೆ ಆಗ್ತಂತ ಎದುರಿನವರಿಗೆ ತೊಂದರೆ ಮಾಡ್ಬಾರ್ದು, ನಾನು ಆ ರೀತಿ ಬದುಕೊಳ್ಳಿ. ನಮ್ಮದು ಕೃಷ್ಣ ಹೇಗೆ ಮನಸ್ಸು ಕೊಡ್ತಾನೆ, ಅದು ಕೋಳಿಕೆ ರಂಗ. ಆಮೇಲೆ ಅವ್ರು ಕೊಟ್ಟದೆಲ್ಲ ಇಂಥ ಹಾಡು ಹೀಗೆಲ್ಲ ಹಾಡಿದ್ದೇನೆ. ಆದರೆ ನಾನು ಈಗ ಹೇಳ್ತೇನೆ, ಅಲ್ಲಿ ಹೋಗಿದ್ದು ಒಳ್ಳೇದಾಯ್ತು. ಇವ್ರೆ ನಮ್ಮದು ಮನೆಯೊಕ್ಕಲು ಮಾಡಿದ ಭಟ್ರ ಹತ್ರ ಹೋದೆ. ನನಗೆ ಈಗ ಹೇಳ್ತಾರೆ, ನನಗೆ ಮನಸ್ಸಿಲ್ಲ, ನಿಂಗೆ ಸ್ವಲ್ಪ ಮನಸ್ಸು ಇದಾಗ್ತದೆ, ದೇವ್ರದ್ದು ಗಂಧ ಕೊಟ್ಟರು ಹಚ್ಕೊಂಡು ಕೂತ್ಕೊ, ಮನಸ್ಸು ಸಮಾಧಾನ ಆಗ್ತದೆ, ಬೇಜಾರಾಗ್ತದೆ, ನಿನಗೆ ಒಳ್ಳೆ ಭವಿಷ್ಯ ಉಂಟು, ನೀನು ಹೋಗೋದಿರಬೇಡ ಅಂದರು. ಅಯ್ಯೋ ಕೃಷ್ಣ, ಇವರು ಹೀಗಂದ್ರೆ ಅಂದಾಗಾಯ್ತು. ಎಲ್ಲರ ಹತ್ರ ಕೇಳಿದೆ, ನನಗೆ ಮನಸ್ಸಿಲ್ಲ. ಅವರು ಹೇಳಿದ ಮೇಲೆ ಅವರು ನಿರ್ಮಲ, ನಾನು ಈಗ ಒಂದು 10 ರೂಪಾಯಿ ನನಗೆ ಪ್ರೋಗ್ರಾಮ್ ಬಂದರೆ ಅವ್ರನ್ನು ಸೆಣಿಸ್ತೇನೆ. ಯಾಕಂದರೆ ದೇವ್ರ ಹತ್ರ ನಂದೊಂದು ಪ್ರಾರ್ಥನೆ ಇರ್ತದೆ, ಅವರಿಗೆ ನಿರ್ಮಲ ಸತ್ಯ ಅವರಿಗೆ ಯಾವತ್ತಾದರೂ ದೇವರೊಂದು ಇಷ್ಟು ಜನ ನಮ್ಮ ಅಂತ ಸಣ್ಣ ಪುಟ್ಟ ಕಲಾವಿದರಿಗೆ ಒಂದು ಆ ಸ್ಟೇಜ್ ವೇದಿಕೆ ಮಾಡಿ ಕೊಟ್ಟಕ್ಕೆ ದೇವರು ಏನಾದರೂ ಮಾಡಬೇಕು ಅವರಿಗೆ, ನಮ್ಮ ಕೃಷ್ಣ ದೇವರು. ನಾನು ಯಾವತ್ತೂ ಎಣಿಸ್ತೇನೆ ಇವರೇ. ಆ ದಿವಸ ಅವರದೊಂದು ಮಾತು ಅವರಿಗಾಗಿ ನಾನು ನಿಂತದ್ದು. ಬಟ್ ನನಗೆ ತುಂಬ ಒಳ್ಳೆಯದಾಯ್ತು, ನನ್ನಂತೂ ತುಂಬ ಕಲಾವಿದರಿಗೆ ಒಳ್ಳೆಯದಾಯಿತು. ಹಾಗೆ ನಾನು ಅಲ್ಲಿ ನಿಲ್ಲಲಿಕ್ಕೆ ಕಾರಣ ಆಯ್ತು. ಕನ್ನಡ ಕೋಗಿಲೆ ಹೋಗಿ ಬಂದ ನಂತರ ಜಾನಪದವಾಗಿ ತಾವು ತೊಡಗಿಸ್ಕೊಂಡ್ರಲ್ಲ, ಹೇಗೆ ಹೆಚ್ಚು? ಜಾನಪದ ಅದೇ ಯುವಜನ ಮೇಳಕ್ಕೆ ಹೋದೆ ಅಲ್ಲ, ಆ ನಂತರ ಅಶ್ವಥ್ ಅವ್ರದ್ದು ಹಾಡು ಮತ್ತು ರಾಜ್ಕುಮಾರ್ ಅವ್ರದ್ದು, ಅಶ್ವಥ್ ಅವ್ರದ್ದು ತುಂಬ ಇಷ್ಟ ನನಗೆ. ಅವ್ರದ್ದು ದಪ್ಪ ವಯಸ್ಸಲ್ಲ. ರಾಜ್ಕುಮಾರ್ ಶಾಲೆಯಲ್ಲಿ ಬರುವಾಗ ರೇಡಿಯೋಲ್ಲಿ ಇರಲಿಲ್ಲ, ನಮ್ಮ ಮನೇಲಿ ಏನಿರಲಿಲ್ಲ ಅವಾಗ. ಯಾರ ಮನೇಲಿ ರಾಜ್ಕುಮಾರ್ ಹಾಡು ಕೇಳಿದ್ರೆ ಪುಸ್ತಕ ಇಟ್ಕೊಂಡು ಆ ಮನೆ ಹತ್ರ ಓಡೋದು. ಇದ್ರ ಎದುರುಗಡೆ ಮನೇಲಿದ್ದರು ಒಂದು ರೇಡಿಯೋ, ಅವ್ರ ಮನೆಗೆ ನಾವು ಅಷ್ಟು ಹೋಗ್ತಿರ್ಲಿಲ್ಲ. ನೀ ಅಜ್ಜಿ ನಮ್ಮದು, ನೀನು ಎಂತಕ್ಕೆ ಹೋಗ್ತಿ ಮಾರೈತಿ, ಅಲ್ಲಿ 7 ಜನ ಗಂಡು ಮಕ್ಕಳಿದ್ದಾರೆ, ಕೂಗಬಾರ್ದು ಹೇಳುದು. ನನಗೇನು ಕೇಳಿ ಒಂದ್ಸಲ, ಆ 7 ಜನ ಗಂಡು ಮಕ್ಕಳ ನಾನು ಮದುವೆ ಆಗೋದಿಲ್ಲ ಅಂದೆ ನಮ್ಮ ಅಜ್ಜಿಗೆ. ಆನಂತರ ಅಜ್ಜಿಗೇನೆ ಅಜ್ಜಿಗೆ ಆಯ್ತು, ಅವ್ರು ಬಾಯಿ ಮುಚ್ಚಿದ್ರು. ಮತ್ತು ನಮ್ಮ ಜಾನಕಿ ಅಂತ ಅವ್ರು ದೂರ ಅಲ್ಲಿ ಓಡುದು, ಅವಳು ಇಡ್ತಿದ್ಲು. ಹಾಗೆ ಮತ್ತು ಭಜನಾ ಮಂದಿರಲ್ಲಿ ಮೈ ಕಟ್ತಿದ್ರು, ಅಲ್ಲೆಲ್ಲ ನಾ ದಾಸ ಸಾಹಿತ್ಯ ಎಲ್ಲ ಕಲಿತೆ. ಅದು ನಾನು 2 ಸಲ ಕಲಿಯೋದು, ಮತ್ತೆ ಅದು ಹಾಡುದು ಭಜನೆಯಲ್ಲಿ. ಭಜನೆ ಅಂದ್ರೆ ಮನೆಯಲ್ಲೇ. ಕಲೆಯನ್ನ ಕಲಿಬೇಕಾದ್ರೆ ನಮಗೆ ಬಡತನ ಅಡ್ಡಿ ಆಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲ, ಅದು ಹೌದು, ಇಂಟ್ರೆಸ್ಟ್ ಅದು. ಹೌದು ಅದು ನೋಡಿ, ನಮಗೆ ಕ್ಲಾಸಿಗೆ ಆವಾಗ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಇಚ್ಛೆಯನ್ನು ಕೃಷ್ಣ ಪರಮಾತ್ಮ ಮದುವೆ ಆದ್ಮೇಲಾದ್ರೂ ಅದನ್ನು ನೆರವೇರಿಸಿದ. ನಾನೊಂದು ಹೇಳ್ತೇನೆ, ಕೃಷ್ಣನದು ಹೇಳುವಾಗ ಅದು ಹೇಳಲೇಬೇಕು. ನಾನು ಫಸ್ಟ್ ಮಗುವಿಂದು 5-4 ತಿಂಗಳು ಗರ್ಭಿಣಿ. ಎಲ್ಲೇ ಒಂದು ಪ್ರೋಗ್ರಾಮ್ ಹೋಗಿ ಆಚೆ ಅಮ್ಮನ ಹತ್ರ ಮಾತಾಡಿಸಿ ಮತ್ತೆ ಬಸ್ ಹತ್ತು ಅಂತ ಅಮ್ಮನ ಹತ್ರ ಮಾತಾಡಿಸಿ ಬಂದೆ. 7:30-8 ಗಂಟೆ ಬಸ್ಸು. ಅವಾಗ ನಮ್ಮ ಅಣ್ಣನ ಫ್ರೆಂಡ್ನ ತಾಯಿ ನನ್ನ ಒಳ್ಳೆಯದಕ್ಕೆ ಕೇಳಿದ್ದು, ಆದರೆ ನನಗದು ಘಾಸಿ ಆಯಿತು. ಹೀಗೆಲ್ಲ ರಾತ್ರಿ ಗರ್ಭಿಣಿ ಹೆಂಗಸು ತಿರುಗಬಾರ್ದು, ಅದು ಅಬರ್ಷನ್ ಆಗ್ತದೆ ಅಂದರು. ನನಗೆ ಕೃಷ್ಣ ಎಷ್ಟು ನೋವಾಗಿದೆ ಅಂದರೆ, ಮುಂಚೆ ಚಿಕ್ಕ ಮಕ್ಕಳಿಗೆಲ್ಲ ತೊಂದರೆ ಕೊಡೋದು, ನಿಂಗೆ ಮಕ್ಕಳೇ ಆಗೋದಿಲ್ಲ ನೋಡಂತಿದ್ರು. ಅದು ಯಾಕೆಂದರೆ ನನ್ನ ಗಿಡವನ್ನೆಲ್ಲ ಅವ್ರು ಚೂಟುದು. ಎಷ್ಟು ನಾನು ಮತ್ತೆ ಗಂಡು ಮಕ್ಕಳು ನಂಗೆ ಇಷ್ಟ ಅಲ್ಲ, ಹೆಣ್ಣು ಮಗು ಅಂದರೆ ತುಂಬ ಇಷ್ಟ. ಹೆಣ್ಮಕ್ಳನ್ನ ಮಾತ್ರ ಇಟ್ಕೊಳ್ಳೋದು ಮತ್ತು ಮುದ್ದು ಮಾಡೋದು. ಅದು ಮುದ್ದು ಆ ತಾಯಂದ್ರಿಗೆ ಹಿಂಸೆ ಆಗ್ತಿತ್ತು. ನಂಗೆ ಗೊತ್ತಾಗ್ತಿರ, ನಂಗೆ ಹೆಣ್ಮಕ್ಳಿಂದ ಇಷ್ಟ. ನಾನು ಒಂದ್ಸಲ ಹೇಳಿದೆ, ಇಲ್ಲಿ ಚಿಕ್ಕ ಹುಡುಗರು 5 ವರ್ಷ 8 ವರ್ಷ ಹುಡುಗರು, ನಾನು ತುಂಬ ದೊಡ್ಡದು. ನಾನು ಹೇಳಿದೆ, ಇನ್ನು ನನ್ನ ಗಿಡವನ್ನು ಯಾರು ಮುಟ್ತಾರೆ ಅವ್ರು ನನ್ನ ಗಂಡ ಅಂದೆ. ಮಕ್ಕಳಿಗೆ ನಾಚಿಗೆ ಅಲ್ಲ, ಅವಾಗ ನಮಗೆ ಮದುವೆ ವಿಷಯ ಮಾತ್ರ ನಾಚಿಗೆ ಅಲ್ಲ, ನಾವು ಸಾಯೇಜಲ್ಲಿರುವಾಗ. ಮುಟ್ಲಿಲ್ಲ ಅವರು. ಅದೆಲ್ಲ ರಿಪೀಟ್ ಆಯ್ತು. ಅಯ್ಯೋ ಕೃಷ್ಣ ಹೀಗಾಯ್ತಾ, ಎಷ್ಟು ಬೇಜಾರಾಯ್ತು ಅಂದರೆ, ಇವರಿಗೆ ನಮ್ಮ ಅಮ್ಮನ ಹತ್ರ ಹೇಳಿದ್ರೆ ಒಳ್ಳೇದಿತ್ತು. ಅಮ್ಮ ಏನೋ ಒಂದು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದು, ಡೈರೆಕ್ಟ್ ಹೇಳಿದ್ರಲ್ಲ, ಎಷ್ಟು ಬೇಜಾರಾಯ್ತು ಅಂದರೆ
ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ಕನಸು ನನಗೆ. ಯಾಕೆ ಹೆದರ್ತಿ, ನಾನಿದ್ದೇನಲ್ಲ ಕೃಷ್ಣ. ಹೌದಾ. ಮತ್ತು ನಾನು ಗುಜ್ಜರಪೇಟೆಗೆ ಹೋದರೆ ಅಲ್ಲಿ ಒಂದು ಪಡಸಲೆಗೆ ಹೋಗುವಾಗ ಗಣಪತಿ ಫೋಟೋ ಉಂಟು, ಅಲ್ಲಿ ಸಹ ಕೃಷ್ಣ ನಿಂತದ್ದು. ಎಲ್ಲಿ ಹೋದ್ರು ನಾನಿದ್ದೇನೆ, ಯಾಕೆ ಹೆದರ್ತಿ, ನಿಂಗೆ ಹೆಣ್ಣು ಮಗು ಆಗ್ತದೆ. ಮಗುವನ್ನು ತೋರಿಸಿದ್ರು ದೇವರು. ಮತ್ತು ನಾನು ಅದನ್ನು ದೊಡ್ಡ ಸೀರಿಯಸ್ ತಗೊಂಡಿಲ್ಲ, ನಮ್ಮಂಥವ್ರಿಗೆ ಕನಸು ಬೀಳ್ತಾ ಇರ್ತದೆ ಹಾಗೆ ಅಂತ. ಎಂಥದ್ದು ನೀವು ನಂಬಲಿಕ್ಕಿಲ್ಲ. ನಾನು ಗಂಡನಿಗೆ ಹೇಳಿಸಿದೆ, ನಮಗೆ ಹೆಣ್ಣು ಮಗು ಆಯ್ತಾ ಅಂದೆ ಅಷ್ಟೇ. ನಾನು ಮತ್ತೆ ಇದೆಲ್ಲ ಸ್ಟೋರಿ ಅಂತ ಹೇಳಿಲ್ಲ. ಹಾಂ, ಆಮೇಲೆ ಅದು ನಂತರ ಸಹ ಹೇಳಿಲ್ಲ, ಮದುವೆ ಆದಮೇಲೆ, ಇದು ಮಕ್ಕಳಾದ್ಮೇಲೆ ಹೇಳಿದ್ದು. ಆಮೇಲೆ ಮತ್ತೆ ನನಗೊಂದಿತ್ತು, ನಂದು A- ಬ್ಲಡ್. ಅದು ಒಂದು ಸಲ ಪರೀಕ್ಷೆ ಅದು A- ಇರಬಾರ್ದಪ್ಪ, ರ್ಯಾರ್ ಅದು ಬ್ಲಡ್, ಅದು ಮಕ್ಕಳಿಗೆಲ್ಲ ಹಾಲು ಕೊಡೋ ಕಷ್ಟ ಹಾಗೆ ಹೀಗೆ. ಅಯ್ಯೋ ಅದೇನೋ ವಿವರಿಸಿ ಇರಲಿಲ್ಲ ನನಗೂ, ಅದು ಟೆನ್ಷನ್. ಅದು ನಿಮಗೆ A- ಮಗುಗೆ ಬೇರೆ ಬಂದರೆ ನಿಮಗೊಂದು 3,500 ಇಂಜೆಕ್ಷನ್ ಕೊಡಬೇಕು. ಅಯ್ಯೋ ಕೃಷ್ಣ, ಇನ್ನು ಅಷ್ಟು ಸಾವಿರ ಬೇಕಾ ನಮಗೆ? ಅದು 3,500 ದೊಡ್ಡ ಅಮೌಂಟ್ ಅಲ್ಲ. ಅದೆಲ್ಲ ಕಿರಿಕಿರಿತು. ನಿಂಗೆ ಏನಾಗೋದಿಲ್ಲ, ನೋವು ಆಗೋದಿಲ್ಲ, ಮತ್ತು ನಾನೊಂದು ಇಂಜೆಕ್ಷನ್ ತಗೊಳ್ಳೋದಿಲ್ಲ. ನನಗೆ ಅದು ತುಂಬ ಭಯ. ಅದು ಎಂತಯ್ಯೋ ಮತ್ತು ಕೃಷ್ಣ, ಅದೆಲ್ಲ ಎಂತೆಂಥ ಆಗಿ ನಾನು ಒಟ್ಟಾರೆ ಆಗಿದ್ದೆ. ಅಷ್ಟಾಯ್ತಲ್ಲ. ಮರುದಿವಸ ನನ್ನ ಗಂಡನಿಗೆ ಕನಸು ಬಿತ್ತು, ಖಾಲಿ ಕನಸು, ನಮಗೆ ಹೆಣ್ಣು ಮಗು ಅಂತ, ಮತ್ತೇನಿಲ್ಲ. ಮತ್ತು ಏಕಾದಶಿ ದಿವಸ ನಾನು ಪ್ರವಚನಕ್ಕೆ ಹೊರಟಿದ್ದೆ ಕೃಷ್ಣ ಮಠಕ್ಕೆ ಕೇಳಲಿಕ್ಕೆ. ಆವಾಗ ನನಗೆ ನೋವು ಸ್ಟಾರ್ಟ್ ಆಯಿತು. ಆದರೆ ಏಕಾದಶಿಯಲ್ಲಿ ಇವತ್ತು ಪ್ರವಚನ ಕೇಳಬೇಕು, ನಾನು ಆಸ್ಪತ್ರೆ ಹೋಗ್ಬೋದು. ಅದ್ರ ನೋವು, ಎಷ್ಟು ನೋವು ಬಂತಂದರೆ ನನಗೆ, ನಮ್ಮ ಮನೇಲಿ ಒಬ್ಬ ಅಂಗಡಿ ಇವರಿಗೆ ಹೆಲ್ಪ್ ಆಗಿದೆ, ನಮ್ಮ ತಮ್ಮನೇ, ನಮ್ಮ ಅಮ್ಮ ಒಂದು ಇರಲಿಲ್ಲ ಅಷ್ಟೇ. ಅವನಿದ್ದ, ಅವನ ನಗಡಿದಾಗ ನನಗೆ ಜೋರು ನಗು. ನಾನು ನೋವಲ್ಲಿ ಒದ್ದಾಡಿದೆ, ಆ ಮಕ್ಕಳೆಲ್ಲ ಗೊತ್ತಾಗೋದಿಲ್ಲ. ಮತ್ತು ಓಡಿ ಇವ್ರನ್ನು ಕರೆಸಿದ. ಇವರೆಲ್ಲ ಸ್ವಲ್ಪ ಹೀಗೆ ಯಾರು ಇರಲಿಲ್ಲ, ಎಲ್ಲ ಇದು ಮಾಡಿದರು. ಮತ್ತು ತಂಗಿ ಬಂದಳು. ಮತ್ತು ನಮ್ಮ ಬ್ರಾಹ್ಮಣರೊಬ್ಬರು ಇದ್ದರು. ಫೋನ್ ಮಾಡಿದಾಗ ಅದು ಹೊಟ್ಟೆಯಲ್ಲಿ ನೀರೆಲ್ಲ ಹೋದರೆ ಮತ್ತು ಆಪ್ರೇಷನ್ ಮಾಡಿ ನೀವು ಅಡ್ಮಿಟ್ ಮಾಡಿ ಅವಳದೆಲ್ಲ ಕೇಳಿ 1 ಗಂಟೆ ರಾತ್ರಿ ಹೋಯ್ತು ರೀ. ನನ್ನ ಅಂದಾಜು 1 ಗಂಟೆ ಆದಮೇಲೆ ದ್ವಾದಶಿ ಅಂತ ಅಲ್ಲ, ಸೂರ್ಯೋದಯ ಆದಮೇಲೆ ದ್ವಾದಶಿ, ಅದು ಏಕಾದಶಿ ಅಲ್ಲಿ ತನಕ. ಮತ್ತು ನಾನು ದ್ವಾದಶಿ ದಿವಸ 10:23ಕ್ಕೆ ಹೆರಿಗೆ ಆಯ್ತು ನನಗೆ, ಹೆಣ್ಣು ಮಗು. ಎಂಥ ಮಗುವನ್ನು ನೋಡಿದ್ದೇನೆ ಅದೇ ಮಗು. ಆ ಮಗುವಿಗೆ ಸಹ A- ಬ್ಲಡ್, ಇಂಜೆಕ್ಷನ್ ಇಲ್ಲ. ನನಗೆ ಎತ್ತದು ನೋವೇ ಆಗಲಿಲ್ಲ. ನಾನು ಕೃಷ್ಣ ಅಂತಿದ್ದೆ. ಅವಳು ಸಿಸ್ಟರ್, ಇಲ್ಲಿ ಕೃಷ್ಣ ರಾಮ ಕರೆದ್ರೆ ಇಲ್ಲಿ ಬೇರೆ ಬೆಡ್ ಇಲ್ಲ, ಅವರು ಸಿಸ್ಟರು. ನಾನು ಮಾತ್ರ ಎಷ್ಟು ಹತ್ತಿದಂದರೆ, ನಾನಿದನ್ನೆಲ್ಲ ಸುಮ್ಮನೆ ತಗೊಂಡೆಲ್ಲ, ಎಷ್ಟು ಒಳ್ಳೆ ವಿಷಯ ಅಲ್ಲ ಇದು, ನಿಜ ಅಲ್ಲ. ನಾನು ಅದು ಎಣಿಸ್ಲೇ ಇಲ್ಲ ಇವರೇ. ನೀವು ಅಷ್ಟು ಖುಷಿಯಿಂದ ಆ ಲಿಫ್ಟು, ಆ ಚೇರ್ ಯೂಸೇ ಮಾಡಲಿಲ್ಲ. 3ನೇ ಫ್ಲೋರಿಗೆ ನಡ್ಕೊಂಡೇ ಬಂದದ್ದು ಬಾಣಂತಿ ನಾನು. ನಮ್ಮ ಅಮ್ಮ ಅಪ್ಪ ಅಲ್ಲಿ ಬಂದು ನಿಂತಿದ್ದಾರೆ. ಅವರಿಗೆ ಶಾಕ್, ಇವಳಂತ ಹೀಗೆ ಬಂದಾಳಲ್ಲ ಅಂತ. ಅಂದರೆ ಅದು ನನಗೆ, ಅಯ್ಯೋ ದೇವರು ಹೀಗೆಯಾ. ನಾನಿದು ಯಾಕೆ ಹೇಳೋದಂದರೆ, ದೇವರು ಇಲ್ಲ, ದೇವರು ನಮಗೆ ಎಂತ ನಾನು ನೋಡಿ ಒಂದಿಷ್ಟು ಪ್ರೋಗ್ರಾಮ್ ಮಾಡ್ತೇನೆ. ನನಗೆ ಉತ್ತರ ಕರ್ನಾಟಕದವ್ರು ಎಷ್ಟು ಕರೀತಾರೆ ಅಂದರೆ ನನಗೆ ಭಾರಿ ಪ್ರೀತಿ ರೀ. ಈ ಮುಂಚೆ ಎಲ್ಲ ನನಗೆ ಅದು ಇರಲಿಲ್ಲ. ನಾವು ಒಂದು ಬಾವಿಯಲ್ಲಿದ್ದ ಕಪ್ಪೆ ಆಗಿತ್ತು. ಕನ್ನಡಕ್ಕೆ ಹೋಗಿಲ್ಲದ ಮೇಲೆ ಆ ಉತ್ತರ ಕರ್ನಾಟಕದ ಪ್ರೀತಿ, ನಾವು ಹಾಡೋದನ್ನು ಅವ್ರು ಇಷ್ಟಪಡೋದು. ನಾವೇನು ತಾನ್ಸಿಂಗ, ಅಲ್ಲಿ ಯಾರ ನಾವು ಹಾಡಿದ ಮೇಲೆ ಅಲ್ಲಿ ಯಾರ ಮಲಗಲಿಕ್ಕೆ, ನಾವು ಏನೋ ಒಂದು ಹಾಡ್ತೇವೆ, ಪಾಪ ಅವ್ರು ನಮ್ಮ ಬದುಕು. ಅದೆಲ್ಲ ನಾನು ಬರುವಾಗ ಉತ್ತರ ಕನ್ನಡದವರಿಗೆ ಬೆಳೆ ಎಲ್ಲ ಒಳ್ಳೆ ಆಗಲಿ ಕೃಷ್ಣ ಹಾಗೆಲ್ಲ ಬೇಡ್ತಾ ಬರೋದು. ನಮ್ಮ ಇಡೀ ಕಲಾವಿದರ ಹೃದಯ ಭಾಗ ಅನ್ಬೋದು. ಎಷ್ಟು ಕಲಾವಿದರಿಗೆ ಕೆಲಸ ಕೊಡ್ತಾರೆ ಅಂದರೆ ಅದು ಹೌದು, ತುಂಬ ಒಳ್ಳೆಯವರು. ಅದು ಜೀವನದಲ್ಲಿ ಕೃಷ್ಣ ಏನಿದ್ರು ಆ ಸೈಡಿಗೊಂದು ಹೌದು. ಎಂಥ ಕಲಾವಿದರು ಒಂದು ಸಲ ಟಿ ವಿಯಲ್ಲಿ ಬಂದರೆ ಅವರಿಗೆ ಪರಿಚಯ ಆಗ್ತದೆ, ಕರೀತಾರೆ ಅವರು. ಹೌದು. ಮತ್ತು ರಿಯಾಲಿಟಿ ಶೋ ಅಲ್ಲಿ ಬಂದಮೇಲೆ 1-2 ವರ್ಷ ಹೀಗಿರ್ತದೆ. ಆದರೆ ನನಗೆ ಒಂದು 4.5 ವರ್ಷ ಆಯಿತು ಕರೀತಿದ್ದಾರೆ. ನಾನು ಅದು ಋಣಿ ಯಾವಾಗಲೂ. ಅದೆಲ್ಲ ಕೃಷ್ಣನ ದಯ. ನಾನು ಒಂದು ಪೋಸ್ಟ್ ಹಾಕೋದಿಲ್ಲ ಇವರೇ, ಮತ್ತು ಪಾರ್ಟಿ ಬೈದರೆ ಹಾಕ್ತೇನೆ, ಒಂದು ಸ್ಟೇಟಸ್ ಆಗಿ ಮೇಡಮ್, ಒಂದು ಇದರಲ್ಲಿ ಹಾಕೋದಿಲ್ಲ ನೀವು. ಮತ್ತು ನನ್ನ ತಂಗಿ ಹಾಕ್ತಾಳೆ, ಅದು 2 ದಿವಸ ಬಿಟ್ಟು ಹಾಕ್ಬೇಕು ಹೇಳ್ತೇನೆ. ನಾನು 2 ಹೆಣ್ಮಕ್ಳು ಇರೋದು ಮನೇಲಿ, ನಾನು ಹೊರಗೆ ಹೋಗಿದ್ದು ಗೊತ್ತಾಗಬಾರ್ದು. ಒಂದು ಅದಕ್ಕಿಂತ ಮೊದಲು ನನಗೆ ನಾಚೆಗೆ ನಾವು ಇಲ್ಲಿ ಮಾಡಿದ್ದೇವೆ ಅಂತ ಹೇಳಬಾರ್ದು. ಈಗ ಅನಿಸ್ತದೆ ನಾವು ಅದು ಹಾಕಿದರೆ ಕಾಲಿದ್ದ ಕಲಾವಿದರಿಗೆ ನೋವು ಆಗ್ತದೆ, ಹಾಗೆಲ್ಲ ಬರ್ತದೆ ಮನಸ್ಸಲ್ಲಿ. ಕೆಲವು ಸಲ ಪಾರ್ಟಿ ನೀವು ಹಾಕಿ ಅಂತಾಗ ನಾನು ಹಾಕ್ತೇನೆ. ಅದು ಬೇಕೇ ಬೇಕು ಜೀವನದಲ್ಲಿ. ಈಗ ನಾನು ಏನೂ ಒಂದು ಫೇಸ್ಬುಕ್ಕಿಗೆ ಹಾಕದೆ ನನಗೆ ಅಲ್ಲೆಲ್ಲಿ ಕರೀತಿದ್ದಾರಂತೆ, ಕೃಷ್ಣ ಅವರ ಮನಸ್ಸೊಳಗೆ ಹೋಗಿ ಇಂಥವಳೊಬ್ಳು ಅಲ್ಲಿ ಇದ್ದಾಳೆ ಕರೀರಿ ಅಂತ ಹೇಳೋದು ನಾನು ನಂಬುದು. ನೋಡಿ, ನಮ್ಮ ಪಾಲನದ ಅವನು ಹೋಗಿ ಹೇಳ್ತಾನೆ ರೀ. ನಮಗೇನು ಕೆಲಸ, ಅವನ ನಾಮಸ್ಮರಣೆ. ಅವನಿಗೆ ನಮಗೆ ಯಾವಾಗ ಏನು ಬೇಕು, ನಮ್ಮ ಪೂರ್ವಜನ್ಮದ ಕರ್ಮಾನುಸಾರ ನಮಗೆ ಕೊಟ್ಟೇ ಕೊಡ್ತಾನೆ, ಎಷ್ಟರವೇ ಕೊಡ್ತಾನೆ ಅವನು.
ನಾವೇನು ಅದಕ್ಕೆ ಅಷ್ಟೇ ಕೊಡೋದಿಲ್ಲ, ಪರಮಾತ್ಮ ಜಾಸ್ತಿ ಕೊಡ್ತಾನೆ. ಅದು ನನಗೆ ಈ ದಿವಸ ತನಕ ಆಗಿದೆ ಇವ್ರೆ. ನಾನು ತುಂಬ ಬೇಜಾರ ದುಃಖದರೆ ಒಂದು ದಾಸರ ಪದ ಹಾಡ್ತೇನೆ ಅಡುಗೆ ಮಾಡುವಾಗ, ಮುಂಚಿನಿಂದ ಸಹ. ಮತ್ತು ಆ ದಿವಸ ಏನಾದರೂ ಒಂದು ಖುಷಿ ವಿಷಯ ಸಿಗ್ತದೆ ಫೋನಲ್ಲಿ, ಅದು ಅವನಿಗೆ ಬೇಜಾರಾಗ, ಇವಳು ಅದು ಎಲ್ಲರಿಗೂ ಮಾಡ್ತಾನೆ ಇವ್ರೆ. ನಾವು ಅದು ನನ್ನಿಂದ ಆಯಿತು, ನಾನು ಮಾಡಿದೆ, ನನ್ನೆದುರಿಗೆ ನಾವು ಅದು ಮಾಡ್ತಿದ್ದು, ನಾವು ಮಾಡೋದಲ್ಲ, ಅವು ನಮ್ಮೊಳಗೆ ಕೂತು ಮಾಡಿಸೋದು, ಅದು ನಾವು ತಗೊಳ್ಬೇಕು ಇವ್ರೆ. ಆವಾಗ ನಾವು ಎಷ್ಟು ಚೇಂಜ್ ಆಗ್ತೇವೆ ಅಂದರೆ ನಮ್ಗೆ ಇನ್ನೊಬ್ಬರ ಫೀಲಿಗೂ ದುಃಖ ಬರ್ತದೆ. ಯಾಕೆ ಹೇಳಿ, ಅವನು ಆ ಮನಸ್ಸನ್ನು ಕೊಡ್ತಾನೆ. ಅದೆಲ್ಲ ಅದು ನಾವೀಗ ದಾನ ಧರ್ಮ ಹೋಗಿ ಹೋರಾಟ ಅಲ್ಲ. ಈ ಗೃಹಸ್ಥಾಶ್ರಮದಲ್ಲಿ ದೇವರನ್ನು ಬೇಗ ಹೋಲಿಸ್ಕೊಳ್ಳಿಕ್ಕಾಗೋದು. ಸ್ವಾಮೀಜಿಗಳಿಗೆ ಕಷ್ಟ, ಅವರು ವಿಧಿವಿಧಾನ ಮೂಲಕನೇ ಅವನನ್ನು ವರಿಸಬೇಕು. ನಮಗೆ ಹಾಗಲ್ಲ, ಇಲ್ಲಿ ಇದ್ದು ನಾವು 2 ಸಲ, ರೈತ 2 ಸಲ ಕೃಷ್ಣ ಶಿವ ಅಂದರೆ ಸಾಕಂತೆ ಒಲಿತಾನಂತೆ. ಆದರೆ ಬ್ರಾಹ್ಮಣರಿಗೆ ಕಷ್ಟ ದೇವರು ಒಲಿಯುವುದು. ಅವನಿಗೆ ಏನು ಜನಿವಾರ ಹಾಕೊಂಡು ಪಾಪ ಅವರಿಗೆ ಮುಂಚಿನದು ಊಟ ಮಾಡಲಿಕ್ಕಿಲ್ಲ, ಎಲ್ಲೋ ಊಟ ಮಾಡಲಿಕ್ಕಿಲ್ಲ. ಅವ್ರಿಗೆ ಇದಿರ್ತಾರೆ. ನಾವು ಮಠಕ್ಕೆ ಹೋಗ್ತೇವಲ್ಲ, ಮಠಕ್ಕೆ ಹೋದಾಗ ಅವರು ಸ್ನಾನ ಮಾಡಿ ಬಂದಾಗ ಇನ್ನೊಬ್ಬ ಬ್ರಾಹ್ಮಣ ಎದುರಾದರೆ ಸಹ ಅವರು ನೀರು ಚುಮ್ಸ್ಕೊಳ್ತಾರೆ, ತಾಗೋದಿಲ್ಲ. ಯಾಕಂದರೆ ನಮಗೊಂದು ವೈಬ್ರೇಷನ್ ಇರ್ತದೆ, ಅದು ಪಾಸ್ ಆದರೆ ನಿಮ್ಮದೆಲ್ಲ ಒಳ್ಳೆಯದು ಕೆಟ್ಟದ್ದು ಬುದ್ಧಿ ನಮಗೆ ಬರ್ತದೆ, ಏಕಾಗ್ರತೆ ಬರೋದಿಲ್ಲ ದೇವರ ಪೂಜೆ ಮಾಡುವಾಗ. ನಾವು ಏನು ತಿಳ್ಕೊಳ್ತೇವೆ, ನಮ್ಮನ್ನೇ ದೂರ ಇಲ್ಲ, ಅವರನ್ನು ಸಹ ದೂರ ಇಡ್ತಾರೆ, ಅಂದರೆ ದೇವರ ಪೂಜೆ ಮಾಡೋ ತನಕ. ಅಂದರೆ ಆಧ್ಯಾತ್ಮಿಕ ಅಂದರೆ ಅದು ಅಷ್ಟು ಬೇಗ ಸಿಗೋದಿಲ್ಲ. ಅದು ನಮ್ಮ ಇದರಲ್ಲಿ ಭಗವದ್ಗೀತೆ ನಮ್ಮ ಪುರಾಣದಲ್ಲಿ ಮಾತ್ರ. ನಿಂಗೆ ಇಷ್ಟ ಇದ್ದರೆ ಮಾಡು, ಒತ್ತಾಯ ಇಲ್ಲ. ಈಗ ಕೆಲವು ಒತ್ತಾಯಲ್ಲಿ ಮಾಡಿಸ್ತಾರೆ, ನಮ್ಮದರಲ್ಲಿ ಇಲ್ಲ ಅದು. ಅದಕ್ಕೆ ನಮ್ಮವರು ಅದನ್ನೆಲ್ಲ ಕಷ್ಟ ಬಂದಾಗ ಮಾತ್ರ ಸ್ಮರಿಸ್ತಾರಂತ ನಂಗೆ ಅನಿಸ್ತದೆ. ಜಾತಿ ಬಗ್ಗೆ ಮಾತಾಡ್ತೀರಿ? ಜಾತಿ ಅಂತಲ್ಲ, ಈಗ ನೋಡಿ ಜಾತಿ ಇಲ್ಲ ಇವ್ರೆ, ನಮ್ಮ ಪುರಾಣದಲ್ಲಿ ಜಾತಿ ಇಲ್ಲ. ಬ್ರಾಹ್ಮಣ, ಶೂದ್ರ, ವೈಶ್ಯ, ಕ್ಷತ್ರಿಯ. ಬ್ರಾಹ್ಮಣ ಅಂದರೆ ಯಾರು ಗೊತ್ತುಂಟು? ಈಗ ನೀವು ಟೀಚ್ ಮಾಡಿದ್ರೆ ಈಗಿನ ಕಲಿಯುಗಕ್ಕೆ ನೀವು ಬ್ರಾಹ್ಮಣ, ಬ್ರಹ್ಮಜ್ಞಾನ ಅರಿತವನು ಬ್ರಾಹ್ಮಣ, ಸೈನಿಕರು ಕ್ಷತ್ರಿಯರು, ಯುದ್ಧ ಭೂಮಿಯಲ್ಲಿ ಹೋರಾಡೋರು, ಕೃಷಿಕ ವೈಶ್ಯ, ಇನ್ನೊಬ್ಬರು ಕೂಲಿ ಮಾಡುವವನು ಶೂದ್ರ ಅಂತ. ನಾನು ಹರಿಕತೆ ಮಾಡಲಿಕ್ಕಾಗಿ ಓದಿದ ಸಂಗತಿಯನ್ನು ಹೇಳುದು, ಮತ್ತೆ ನಮ್ಮ ಗುರು ಹಿರಿಯರಿಂದ ಕೇಳಿದನು. ಕಲಾವಿದರು ಯಾವಾಗಲೂ ಜಾತಿ ಬಗ್ಗೆ ಮಾತಾಡೋದು ಬಿಟ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಅಲ್ಲ, ಜಾತಿ ಇಲ್ಲ ಅಲ್ಲ, ಅಂದರೆ ಈಗ ಈಗ ನಾವು ನೋಡಿ ಇವರು ನಾವು ಮೊಗವೀರು ಗೊತ್ತಾಯ್ತಾ, ಮೀನು ಹಿಡಿಯುವವರು ಬೆಸ್ತರು. ಆದರೆ ಮೊಗವೀರ ಅಂದ್ರೆ ಬೆಸ್ತರ? ಹೌದೌದು, ಸರಿ ಸರಿ. ಈ ಭಾಗದಲ್ಲಿ ತುಂಬಾ ಹೌದು, ಅದೇ ಇರೋದು. ನಾವು ಇಷ್ಟು ಸಮಯ ದೇವಸ್ಥಾನಕ್ಕೆ ನನಗೊಂದು ಅಂತ, ಅಯ್ಯೋ ನಮ್ಮ ಟಿ ವಿಯಲ್ಲಿ ಬಂದಾಗ ಉಡುಪಿ ಕೃಷ್ಣ ಮಠದೊಳಗಿದ್ದ ಭಟ್ರುಗಳು ಇಷ್ಟಪಟ್ಟದಷ್ಟು ಯಾರು ಇಷ್ಟಪಡಲಿಲ್ಲ ಇವ್ರಿ ಹೆಂಗಸ್ರೆಲ್ಲ. ನೀವು ಫೈನಲ್ಗೆ ಬರ್ತೇನೆ, ನಿಮ್ಮದೊಂದು ಇಲ್ಲಿ ಪ್ರೋಗ್ರಾಮೇ ಆಗಲಿಲ್ಲಲ್ಲ. ಕನ್ನಡ ಕೋಗಿಲೆಗೆ ನೀವು ಫೈನಲ್ಗೆ ಬಂದಿದ್ರಿ? ಹೌದೌದು, ಫೈನಲ್ ಬಂದು ಸೋತ್ರ. 4ನೇ ಇದು ನಾನು, 4ನೇ ಇದು. ನನಗೆ ಬೇಜಾರಿಲ್ಲ, ಒಳ್ಳೇದಾಯ್ತು. ನನಗೆ ಅಲ್ಲಿ ಬೇಜಾರಿಲ್ಲ, ಒಳ್ಳೆ ನೋಡ್ಕೊಂಡಿದ್ದಾರೆ, ಒಳ್ಳೆ ನನಗೆ ಎಲ್ಲ ಒಳ್ಳೆ ಖುಷಿಯೇ ಇತ್ತು ಇವ್ರೆ. ಹೋದಾಗ ನಾನು ಇಲ್ಲ ಯಾವುದಕ್ಕೂ ಇಲ್ಲ. ಆದರೆ ಅವಕಾಶ ಮತ್ತೆ ನಾನು ಎನಿಸಿಲ್ಲ, ಸ್ಪರ್ಧಿಗಳಿಗೆ ಎಲ್ಲಿ ಸಹ ಕೊಡೋದಿಲ್ಲಲ್ಲ, ಹಾಗೆ ಇಲ್ಲ ಅದು. ಈಗ ನಾವು ತಲೆಗೆ ಸ್ಪರ್ಧೆಗೆ ಹೋಗೋಗ ಯಾರು ನಮ್ಗೆ ಕೊಡ್ತಾರ? ಇಲ್ಲಲ್ಲ. ಹಾಗೆ ಮಾತ್ರ ನನಗೆ ಹೇಳ್ತೇನೆ, ಒಳ್ಳೆ ರೂಮ್ ಕೊಟ್ಟಿದ್ದಾರೆ, ಒಳ್ಳೆ ನೋಡ್ಕೊಂಡಿದ್ದಾರೆ, ಎಲ್ಲರನ್ನು ಒಳ್ಳೆ ನೋಡ್ಕೊಂಡಿದ್ದಾರೆ ಇವರೇ. ದೂರುವಂಥ ಇನ್ನೊಂದು ಅಂದರೆ ನಾನು ನನ್ನ ಕರಾವಳಿ ಹತ್ರವೇ ಇದ್ದೆ, ಬಟ್ ನನಗೆ ಬೇರೆ ಕಡೆ ಎಲ್ಲ ಈಗ ಬ್ಯಾಂಗ್ಳೂರಲ್ಲಿ ಮತ್ತು ಬಾಗಲಕೋಟೆ, ರಾಯಚೂರು, ಉತ್ತರ ಕರ್ನಾಟಕ ಎಲ್ಲ, ಮತ್ತು ಮಲೆನಾಡು ಎಲ್ಲ ಒಂದು ಹೌದು, ತಿರುಗಾಡೋದಕ್ಕಿಂತ ನಮ್ಮ ಬದುಕು. ಬಟ್ ನನಗೆ ನಿಜ ಹೇಳ್ಬೇಕಂದ್ರೆ ಯಾರು ಪ್ರೋಗ್ರಾಮ್ ಕೊಡಲಿ ಅವರನ್ನು ನಾವು ತಲೆಯಲ್ಲೇ ಹೊತ್ಕೊಳ್ತೇವೆ. ನಾವು ಏನು ದೊಡ್ಡ ಆಡ್ತೇವೆ. ಹೌದೌದು, ಕಲಾ ಸಿಂಧು ಅಂತ. ಹೌದೌದೌದು. ಅಲ್ಲ, ಅದು ಏರಿಯಾ ನೋಡಿ ಮತ್ತು ಹೇಗೆ ನೋಡಿ, ಮತ್ತು ಕೆಲವರೆಲ್ಲ ಮಾಡಬೇಕಂತ ಇರ್ತದೆ, ಆವಾಗೆಲ್ಲ ಸ್ವಲ್ಪ ಪೇಮೆಂಟ್ ನೋಡೋದಿಲ್ಲ, ಎಲ್ರಿಗೂ ಇಷ್ಟ ಇರ್ತದೆ. ಈಗ ಕೆಲವು ಕಡೆಯಿಂದ ರೈತರು ಕರೀತಾರೆ. ವೀಕ್ಷಕರಿಗೆ ಕಲಾವತಿ ಅವರು ದುಬಾರಿ ಅಲ್ಲ ಅಂತ ಅನ್ಕೋಬೋದಾ ಅಂತ ನೋಡಿ, ಎಲ್ಲ ಸಹ ದುಡ್ಡಲ್ಲಿ ಎಣಿಸ್ಲಿಕ್ಕೆ ಆಗೋದಿಲ್ಲ ಇವ್ರಿಗೆ. ಈಗ ಮೊನ್ನೆ ಒಂದು ನಮ್ಮದು ಎಂಥದ್ದು ಯಾವುದಕ್ಕೆ ಕೃಷ್ಣ ಹೋಗಿದ್ದು ನಾವು, ಇದು ಸಂಕ್ರಮಣ ಅಲ್ಲಲ್ಲ ಯುಗಾದಿಗೆ ನಾವು ರೈತರು ಹೀಗೆಲ್ಲ ಅಂದರು. ಅವಾಗ ಹಾಗೆ ಅಂದಾಗ ಒಟ್ಟು ಮಾಡಿ ಹಾಕುವಾಗ ಅವಾಗೆಲ್ಲ ಅದದ್ದು ಅಂದರೆ ನಮ್ಮ ಬರುವ ಪೇಮೆಂಟ್ ಅವರಿಗೆಲ್ಲ ಕಟ್ ಮಾಡೋದಿಲ್ಲ. ನಮ್ಮದರಲ್ಲಿ ಕೃಷ್ಣ ಎಲ್ಲಾದರೂ ಒಂದು ನಮ್ಮನ್ನು ಕಾಪಾಡ್ತಾನೆ. ಆದರೆ ಅದು ಅವಾಗವೇ ಹೋಯ್ತೀವ್ರಿ. ಅಂದರೆ ಇಲ್ಲ, ಈಗ ನಾವು ಮನೆಯಲ್ಲಿ ಕೂತ್ಕೊಳ್ತೇವಪ್ಪ, ಯಾರು ಕರೀತಾರೆ? ನಾನು ಹೇಳುದು ಎಂತ
ಬಿಸಿ ಇದ್ದೀರಾ ಕಲಾವತಿ ಅವರು? ಸತ್ಯ, ಆ ಉತ್ತರ ಕರ್ನಾಟಕದವ್ರು ಬಿಸಿ ಇಟ್ಟಿದ್ದು ನನ್ನನ್ನು. ಹೌದಾ? ಮನೆ ಹೆಂಡ ಮಕ್ಕಳು? ನಾನು ಹೋಗುದು ಬರುದು. ಮತ್ತೆ ನಮ್ಮ ಅಮ್ಮ ಇದ್ರು. ಮೊನ್ನೆ ನಾವು ಎಲ್ಲ ಸೂರತ್ ಕಲಿಗೆ ಹೋದಾಗ ತಂಗಿ ಮಕ್ಕಳು ಬಿಡ್ಲಿಲ್ಲ, ಇದ್ರೆ ನಮ್ಮ ಅಮ್ಮ ಇರ್ತಾರೆ ಇಲ್ಲಿ. ನಮ್ಮ ಅಮ್ಮ ಪಪ್ಪ ಇಲ್ಲೇ ಇದ್ರು. ಸುವರ್ಣ, ಬೇಬಿ ಸುವರ್ಣ, ಅವರು ಒಳ್ಳೆ ಆಡ್ತಿದ್ರು, ತುಂಬಾ ಹುಷಾರ್. ನನ್ಗೆ ಒಂದು ನೋಟ್ಸ್ ಬರಿ ಕೊಡ್ತಿದ್ರು. ಅವ್ರ ಅಕ್ಷರ ಚಂದ, ನಂದು ಅಕ್ಷರ ಅಷ್ಟು ಚಂದ ಇಲ್ಲ. ನಾನು ಕೇಳುದೇ ಬೇಡ. ನಾನು ಎಂತ ಗೊತ್ತದ, ಓದ್ಬೇಕು, ನನ್ನ ತಂಗಿಗೆ ಓದ್ಬೇಕು, ಗೌರ್ಮೆಂಟ್ ಜಾಬ್ ಇರಬೇಕು ಅಂದ್ರೆ. ನಮ್ಮ ದೊಡ್ಡಮ್ಮನ ಮಕ್ಕಳೆಲ್ಲ ಗೌರ್ಮೆಂಟ್ ಜಾಬ್ ಅವರಿಗೆಲ್ಲ. ನನಗೆ ಇದ್ದದ್ದು ಮದುವೆ ಆಗಬೇಕು, ಗಂಡನ ಮನೆಗೆ ಹೋಗ್ಬೇಕು, ಅತ್ತೆ ಮಾವನನ್ನು ಒಳ್ಳೆ ನೋಡ್ಕೊಳ್ಬೇಕು, ದೊಡ್ಡ ಸೊಸೆ ಆಗಬೇಕು, ಎಲ್ಲ ಆ ರೀತಿ ಇದ್ದಿದ್ದೆ ಇವರೇ. ನಾನು ಈ ಕಲಾವಿದೆ ಆಗ್ತೇನೆ, ಗಾಯಕ್ಕೆ ಅಂತ ನನ್ನ ಡಿಕ್ಷನರಿಯಲ್ಲಿ ಇರಲೇ ಇಲ್ಲ. ಹೌದು, ಇರಲೇ ಇಲ್ಲ ಇವರೇ. ಇದು ನೋಡಿ, ಇದೊಂದು ಹೇಳಬೇಕು, ಎಂತ ಗೊತ್ತುಂಟಾ, ನಾನು ಒಬ್ಬರು ತಾರನಾಥ್ ಮಲ್ಪೆ ಅಂತ ಬೀಚಿಯವರು ಬಂದರು ನಮ್ಮನೆಗೆ. ನಾನು ತುಳಸಿಗೆ ನೀರು ಹಾಕಿ ಒಳಗೆ ಬರ್ತಿದ್ದೆ. ಬಾಲುನ ಇಲ್ಲ, ನಮ್ಮ ಅಣ್ಣನ ಹೆಸರು ಕೇಳಿ ಹಾಂ ಯಾರು ಕಲಾವತಿ ನಾನೇ. ಅವರು ತಿರುಗಿದ್ರು. ಅವ್ರು ನಾನೊಂದು 5-6 ವರ್ಷ ಹುಡುಗಿ ಅಂತ ಬಂದಂತೆ. ಯಾರ ಬಾಲುನ ತಂಗಿ ಒಳ್ಳೆ ಹಾಡ್ತಾಳೆ ಅಂದ್ರಂತೆ. ಅಮ್ಮ ಬಂದರು, ಬಲ್ಲೆ ಮಗ ಬಲ್ಲೆ, ಅವ್ರದ್ದು ಗುರ್ತತ್ತು. ಮತ್ತು ನಮ್ಮ ಹತ್ರ ಎಲ್ಲ ಮಾತಾಡಿ, ನಿಜ ಉಂಟಲ್ಲ, ನಾನು ಯುವಜನ ಮೇಳಕ್ಕೆಲ್ಲ ಹೋಗ್ತಿದ್ದೆ, ಮನೆಯಲ್ಲಿ ಇರ್ತಿದ್ದೆ, ಮದುವೆ ಆಗ್ತಿತ್ತು, ಅಷ್ಟೇ ನಂದು ಲೈಫ್ದು. ಆ ತಾರನಾಥ್ ಅಂತ ಒಂದು ವ್ಯಕ್ತಿ ಬಂದ ಮೇಲೆ ನಾನೊಂದು ಈ ಗಾಯಕಿ, ಈ ಸ್ಟೇಜ್ ಅಂತ. ಅವರು ನಮಗೆ ಭಜನೆ ಕರ್ಕೊಂಡು ಹೋದರು. ಮನೆ ಒಕ್ಕಲಾದರೆ ಇಲ್ಲೆಲ್ಲ ಭಜನೆ ಮಾಡ್ತಾರೆ, ಫ್ರೀ ಹೋಗೋದೊಂದು ಕಾರ್ ಚಾರ್ಜ್ ಕೊಡ್ತಾರೆ, ಮತ್ತೆಲ್ಲ ಈಗ ಸಹ ಮಾಡ್ತಾರೆ. ಹಾಗೆ ಭಜನೆಗೆ ಹೋದ ನಾನು. ಆಮೇಲೆ ತಾರಣ್ಣನಿಗೆ ಆಯಿತು, ಇವ್ರ ಹತ್ರ ಇನ್ನೊಂದು ಏನೋ ಉಂಟಲ್ಲ, ಅದಕ್ಕೆ ಒಂದು 2 ತಂಡಕ್ಕೆ ಪರಿಚಯ ಮಾಡಿಕೊಟ್ಟು 2 ಸಲ ತಾರಣ್ಣ ಮತ್ತು ಯಶು ಅಣ್ಣ ಅಂತ ಅವರೇ ಬಿಟ್ಟರು. ಅಲ್ಲಿಂದ ಚಾಂತಾರು ಅಂತ ಒಬ್ಬ ಲಹರಿ ತಂಡ ಇತ್ತು, ಅಲ್ಲಿಗೆ ಬಿಟ್ಟರು. ಅಲ್ಲಿತ್ತು 1-2 ವರ್ಷ ಕಾರ್ಯಕ್ರಮ, ಬೇರೆ ಬೇರೆಯವ್ರು ಕರೆದ್ರು. ಮೂಲ ಕಾರಣ ಅವರು ತಾರನಾಥ್ ಮಲ್ಪೆ. ಸತ್ಯ, ನಾನು ಅವರನ್ನೂ ಒಂದು ಎಣಿಸ್ತೇನೆ. ನಾನು 2 ಕಾಸು ಕೈಗೆ ಬರುವಾಗ ಆ ಮನುಷ್ಯ ಅಲ್ಲದಿದ್ರೆ ನಾನು ದುಡ್ಡಿಗೆ ಹಾಗೆ ಆಡುವಂಥದ್ದು ಇದಿರಲಿಲ್ಲ. ಹೌದೌದೌದೌದು, ಹೌದೌದು. ಇದು ನಿಮ್ಮ ವಿದ್ಯೆಯ ಬಗ್ಗೆ ಹೇಳಿಲ್ಲ ನೀವು, ಮಾಡ್ತಾ ಇದ್ದೀರಾ? ನಾನು ಇದು 10ನೇ ತರಗತಿಯಲ್ಲಿ ಫೇಲು. ನನಗೆ ಓದಲಿಕ್ಕೆ ಮನಸ್ಸಿಲ್ಲ. ಇವರು 10ನೇ ಕ್ಲಾಸ್ ಫೇಲ್ ಆದವರೆಲ್ಲ ಬುದ್ಧಿವಂತ ಇರ್ತಾರೆ, ನಿಮ್ಗೆ ಗೊತ್ತಿಲ್ಲ? ಅಲ್ಲ, ನಾನು ಫೇಲ್ ಆಗಿದೆ ಅಂತ ಓದದೆ ಫೇಲ್ ಆಗಿದ್ದು. ಅದು ಓದಬೇಕು, ನಾನು ಹೇಗೆ ಮದುವೆ ಆಗೋದು ಹಾಗೆದ್ದದು. ಮತ್ತು ನಾನು ಹೇಗೆ ಅದುಂಟ ಶಾಲೆಯಲ್ಲಿ ಅಂತ ಹೇಳಿದ್ರು ಅಷ್ಟೇ, ಪಾಸ್ ಮಾಡಿ ಸಾಕು, ಜಸ್ಟ್ ಪಾಸ್ ಆದರೆ ಸಾಕು ನನಗೆ, ಅಷ್ಟೇ ಇದ್ದದ್ದು. ಈಗ ನನ್ನ ಮಕ್ಕಳಿಗೆ, ನನ್ನ ದೊಡ್ಡ ಮಗಳು 2nd PUCಯಲ್ಲಿ 10th 98%, ಎಷ್ಟು 73 ಪಾಯಿಂಟ್. ಹೌದು ಹೌದು. ಅವಳು ಪಾಪ, ಅವಳಿಗೆ ಸ್ಕಾಲರ್ಶಿಪ್ ಎಲ್ಲ ಬರ್ತದೆ. ನಮಗೆ ಪಾಪ ಅದರಲ್ಲಿ ಫೀಸ್ ಎಲ್ಲ ಕಟ್ಟುವ ವ್ಯವಸ್ಥೆ ಅದೇ ಮಾಡ್ಕೊಳ್ತದೆ. ದೇವರು ಒಳ್ಳೆ 2 ಮಕ್ಕಳು ಕೊಟ್ಟಿದ್ದಾರೆ. ಹಾಂ, ನಾನು ಮಲಗಿ ಎಷ್ಟು ಹೊತ್ತು, 10 ಗಂಟೆದು ಮಲಗಿ, ಅಮ್ಮ ನಿದ್ದೆ ಓದಬೇಕು ನಾಳೆಗೆ ಇದು ಉಂಟು. ಈಗ ಸಹ ಮಲಗಿ ನಮ್ಮ ಯಜಮಾನ್ ಬೈತಾನೆ, ಓದುವ ಮಕ್ಕಳನ್ನು ಮಲಗಿ ಅಂತೇಳು, ನೀನೇ ಫಸ್ಟ್ ತಾಯಿ ಅನ್ನೋದು. ನನ್ನ ಗಂಡ ಸ್ಟ್ರಿಕ್ಟ್ ಆಯ್ತು. ನಮ್ಮ ಮನೇಲಿ ನಾ ಸ್ವಲ್ಪ ಪಾಪ ಒಂದು 50-70 ವರ್ಷ ಬದುಕ್ತೇವೆ. ಆ ಮಕ್ಕಳು ಓದ್ಕೊಂಡು, ನಾನು ಈಗ ಸಹ ಹೇಳ್ತೇನೆ, ಜೀವನ ಓದಲ್ಲ, ಫಸ್ಟ್ ಅಡಿಗೆ ಕಲಿಬೇಕು. ಅಲ್ಲ, ಅಡಿಗೆ ಕಲಿಬೇಕು, ಮತ್ತು ಅಡಿಗೆ ಕಲಿಬೇಕು. ಮತ್ತು 2 ಹೆಣ್ಮಕ್ಳು. ನಾನು ಯಾವಾಗಲೂ ಎಣಿಸೋದು, ನನ್ನ ಹೆಣ್ಮಕ್ಳು ಅಮ್ಮ ಅಲ್ಲ, ನಾನು ದಾಸಿ. ದೇವ್ರು ನನ್ನನ್ನು ಅವರ ಕಾವಲಿಗೆ ಇಟ್ಟಿದ್ದಾನೆ. ಆಮೇಲೆ ಅವರು ಇನ್ನೊಂದು 2 ಮನೆ ಬೆಳಗ್ಲಿಕ್ಕಿದೆ ಇಬ್ಬರಿಗೆ. ಅಲ್ಲಿ ಹೋಗುವಾಗ ಅವ್ರಿಗೊಂದು ಸಂಸ್ಕಾರ ಕಲಿಸ್ಬೇಕು, ಅಷ್ಟೇ ಎಣಿಸಿದ್ರಿ. ಅಲ್ಲಿ ಮತ್ತೆ ಏನು ವಿದ್ಯೆ ಬಂದ ಮೇಲೆ ಈ ಆಧ್ಯಾತ್ಮಿಕ ಜ್ಞಾನ ಬರೋದಿಲ್ಲ, ಅದು ಅಲ್ಲಿ ಕಲಿಸೋದಿಲ್ಲ, ಅದು ನಾವು ಮನೆಯಲ್ಲೇ ಕಲಿಸ್ಬೇಕು. ಆಧ್ಯಾತ್ಮಿಕ ಜ್ಞಾನ ಯಾರಿಗುಂಟ ಅವನು ತುಂಬ ಜಾಗೃತೆಯಾಗಿ ಬದುಕನ್ನು ತಗೊಳ್ತಾನೆ. ಅದಕ್ಕೆ ಅದು ಮುಖ್ಯ. ನಾನು ಹೇಳಿದ್ದೇನೆ, ಇದು ಸಾಧನಾ ಶರೀರ, ದಾಸರು ಹೇಳಿದ್ದಾರೆ. ಸಾಧನಾ ಶರೀರ. ನಾವೇನು ಮನೆ ಕಟ್ಟುವುದು, ಒಂದು ಹೊಸ ಸೀರೆ ತಗೊಳ್ಳೋದು, ಗಮ್ಮತ್ತು ಮಾಡೋದು, ಟೂರ್ ಹೋಗೋದು, ಅದು ಲೈಫಲ್ಲ. ವಾರ್ತೆ ಕೀರ್ತಿ ಎಂಬುದೆರಡು, ಸತ್ತ ಮೇಲೆ ಬಂದವಯ್ಯ, ವಸ್ತು ಪ್ರಾಣ ನಾಯಕನು ಹೆಂಗೆ ದೊರಕನು, ಕನಕದಾಸರು ಕೇಳಿದು. ವಾರ್ತೆ ಕೀರ್ತಿ ನಮ್ಮೊಟ್ಟಿಗೆ ಬರೋದಿಲ್ಲ. ನಾನು ನಾನು ಜಿಂಗ್, ಅದು ಬರುವುದೇ ಇಲ್ಲ. ಯಾಕೆ ಗೊತ್ತುಂಟಾ, ನಾವು ನೋಡಿ, ಅವರು ಋಷಿ ಅವ್ರದ್ದೊಂದು ಒಳಿತು ಮಾಡುವ ಮನುಷ್ಯ. ನಾವು ಸತ್ತ ಮೇಲೆ ನಮ್ಮ ಮನೆಯವರು ಹೆಚ್ಚು ಹೊತ್ತು ಇಡಬಾರ್ದಂತೆ ಹೆಣ, ಅವರಿಗೆ ಭಯ. ಮತ್ತು ನಮ್ಮನ್ನು ಕಲಾವತಿ ದಯಾನಂದನಿಲ್ಲ ಹೆಣ ಬಂತ ಕೇಳ್ತಾರೆ, ಅಷ್ಟೇ ನಮ್ಮ ಲೈಫು. ನಾವು ಈ ಸಂಸಾರದ ಮಾಯೆಯಲ್ಲಿ ಸಿಲುಕಿ ಗಂಡ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕಾಗು, ಇನ್ನೊಬ್ಬರ ತಲೆ ಹೊಡೆದಾದ್ರು, ಇನ್ನೊಬ್ಬರಿಗೆ ಕಡಿಮೆ ಕೊಟ್ಟಾದರೂ ಪೇಮೆಂಟ್ ಮನೆ ಬರಬೇಕು. ಯಾಕಂದ್ರೆ ನಮ್ಮ ಮಕ್ಕಳು ಒಳ್ಳೆ ಇರಬೇಕು.
ನಾವು ಕೆಟ್ಟದ್ರಲ್ಲಿ ನಾವು ಇನ್ನೊಬ್ಬರ ಉರಿಸಿ ತಂದ ದುಡ್ಡು ಉಂಟಲ್ಲ, ನಮ್ಮ ಮಕ್ಕಳ ಬುದ್ಧಿ ಹಾಳಾಗ್ತದೆ. ಅದು ನೋಡಿ ನೀವು ಯಾರದ್ದು ಲೈಫು ಅದು ಉದ್ಧಾರ ಆಗೋದಿಲ್ಲ. ನಾವು ಕಷ್ಟದಲ್ಲಿ ಹೇಗೆ ಧನ ಬರಬೇಕು, ನಾನು ಅದು ಮಾತಾಡಬಾರ್ದು ಗೊತ್ತಿಲ್ಲ, ಹೇಗೆ ಧನ ಸಂಪತ್ತು ಬರಬೇಕಂತ ಗೊತ್ತುಂಟೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆ ಕಾಲ್ಗಳ ಧ್ವನಿಯ ಕೇಳುತ್ತಾ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೀಕುತ್ತಾ, ಗೆಜ್ಜೆ ಕಾಳಿ ಎಷ್ಟು ಗೈಲ್ ಅಂತದೆ ಮೆಲ್ಲ, ನಿಜ ಜೈಲ್ ಜೈಲ್. ಸಜ್ಜನ ಸಾಧು ಪೂಜೆಯ ವೇಳೆಗೆ, ಸಜ್ಜನರ ಪೂಜೆ ನಮ್ಮಾಗೆಲ್ಲ ಅಲ್ಲಿ ಅಡಿಗೆ ನಾವು ನಮ್ದೆಲ್ಲ ಪೂಜೆ ಒಟ್ರಾಶಿ ಗೊತ್ತಾಯ್ತಾ. ಸಜ್ಜನರ ಪೂಜೆ ನಿಧಾನವಾಗಿ ಸಂಪತ್ತು ಬರಬೇಕಂತೆ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ, ಮಜ್ಜಿಗೆ ಬೇಗ ಬರ್ತದೆ, ಕಡ್ದು ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಹಾಗೆ ಬರಬೇಕಂತೆ ಸಂಪತ್ತು. ಅವಾಗ ನಮ್ಮ ಬದುಕು ಸಾರ್ಥಕ. ಒಟ್ಟಿಗೆ ಏನ ಈಗ ಅವನು ನಿಂಗೆ 2 ಲಕ್ಷ, ನನಗೆ ಅದರಲ್ಲಿ 1 ಲಕ್ಷ ಕೊಡು, ಹಾಗೆಲ್ಲ ಇರ್ತದಲ್ಲ. ಹಾಗೆಲ್ಲ ಅದ್ರ ಮೇಲಿನ ಲೆಕ್ಕದಲ್ಲಿ ನಾವು ತಪ್ಪುದಿಲ್ಲ ಬ್ರದರ್, ಇದು ನೋಡ್ಕೊಳ್ಳಿ ನೀವು. ಅದರಲ್ಲಿ ತಪ್ಪುದೇ ಇಲ್ಲ. ನಾವು ಎಷ್ಟೇ ನಾವು ಹೇಗೆ ದುಡ್ಡು ಬಂದರೂ ಅವನೊಂದು ಇರ್ತದೆ ನೋಡಿ, ಇದು ನನ್ನ ಮಕ್ಕಳಿಗೆ ಅಂತ ನಾವು ಎತ್ತಿಡಬಾರ್ದು. ಯಾಕೆ ಗೊತ್ತುಂಟಾ, ಅವರಿಗೂ ಒಂದು ನಸೀಬಿರ್ತದೆ. ಈ ಜನ್ಮಕ್ಕೆ ನಮ್ಮದು ಯಾವುದು ಭಾಗ್ಯದಲ್ಲಿ ಅವ್ರ ಮಕ್ಕಳಾಗಿ ಬರ್ತಾರೆ, ಅವ್ರದ್ದೊಂದು ಬೇರೆ ಭವಿಷ್ಯ ಇರ್ತದೆ. ನೀವೆಷ್ಟೇ ಒಳ್ಳೆಯವ್ರೆ, ಅವ್ರು ಈ ಜನ್ಮಕ್ಕೆ ಹೋದ ಜನ್ಮಕ್ಕಿಂತ ಅದು ನಾವು ಯಾರಿಗೆ ಗಂಡಾಗಿದ್ದೇವೆ, ಯಾರಿಗೆ ಹೆಂಡತಿ ಆಗಿದ್ದೇವೆ, ಯಾರಿಗೆ ಮಕ್ಕಳಾಗಿದೆ ಯಾರಿಗೆ ಗೊತ್ತುಂಟು. ಇದಕ್ಕೆ ಉದಾಹರಣೆ ನಮ್ಮ ಪುರಾಣದಲ್ಲಿ ಜಡಭರತ. ಅವರು ಭರತ ಅಂತ ಒಬ್ಬರು ರಾಜ ಆಗಿದ್ದರು. ಅವರು ಅವಾಗ 75 ವರ್ಷ ಆದಮೇಲೆ ವಾನಪ್ರಸ್ಥ. ಅಲ್ಲಿ ಬಂದಾಗ ಅವ್ರ ಪಾಪ ಅಷ್ಟು ಭಕ್ತ. ಅವರು ಈ ಅರ್ಘ್ಯ ಬಿಡುವಾಗ, ಸಂಧ್ಯಾ ವಂದನ ಅರ್ಘ್ಯ ಬಿಡುವಾಗ ಇದು ಎಂತ ಗೊತ್ತುಂಟ, ಜಿಂಕೆ ಸಿಂಹ ಓಡಿಸ್ತಾ ಬರ್ತಿದ್ದಂತೆ. ಆ ಜಿಂಕೆ ಮರಿಯನ್ನು, ಅದು ಗರ್ಭಿಣಿ ಜಿಂಕೆ ಮರಿ ಸಿಕ್ಕಿದಾಗ ಇವ್ರು ಮನೆ ಕರ್ಕೊಂಡು ಬಂದ, ಅದು ಹೇಗೂ ಸಾಯ್ತು, ಇದನ್ನು ಸಾಕು ಅಂತ ಸಾಕಿದಾಗ ಇವ್ರಿಗೆ ಸತ್ತ ಕ್ಷಣದಲ್ಲಿ ಈ ಜಿಂಕೆಯನ್ನು ಯಾರು ನೋಡ್ತಾರೆ, ಈ ಜಿಂಕೆಯನ್ನು ನೋಡ್ತಾರೆ. ಭಾಗವತದಲ್ಲಿ ಒಂದುಂಟು, ನಾವು ಸತ್ತಾಗ ಏನು ಕಲ್ಪನೆ ಮಾಡ್ತೇವೆ, ಜನ್ಮ ನಮಗೆ ಅದೇ. ನಾವು ಕೃಷ್ಣ ಅಂದರೆ, ನಾರಾಯಣ ಅಂದರೆ ಏನೋ ಒಂದು ಬೇರೆ ಬೇರೆ ಲೋಕ ಉಂಟು, ಬೇರೆ ಲೋಕ ಸಹ. ನಾವು ಭೂಮಿ ಮಾತ್ರ ಎಣಿಸೋದು, ಇದರ ಭೂಮಿಯ ಕೆಳಗೆ 6 ಲೋಕ, ಮೇಲೆ 6 ಲೋಕ ಎಲ್ಲ ಉಂಟು. ಅದು ಅವರು ನೋಡಿ ಅಷ್ಟು ದೇವರ ಭಕ್ತ ಜಿಂಕೆಯಾಗಿ ಹುಟ್ಟಿದ್ರು. ನೆಕ್ಸ್ಟ್ ಜಿಂಕೆಯನ್ನು ಎಣಿಸಿ ಪ್ರಾಣ ಬಿಟ್ಟದ್ದು. ಆದರೂ ದೇವ್ರದೊಂದು ಕೃಪೆ ಇತ್ತು. ನಾನು ಮುಂಚೆ ಏನಾಗಿದ್ದೆ ಅಂತ ಜ್ಞಾನ ಮನುಷ್ಯನಿಗಿತ್ತು. ಯಾರಿಗೆ? ಭರತನಿಗೆ. ಅದು ದೇವಸ್ಥಾನದಲ್ಲೇ ಸುತ್ತು ಬಂದು, ದೇವಸ್ಥಾನದಲ್ಲೇ ಇದ್ದು, ಅಲ್ಲಿದೆ ಪ್ರಸಾದ ತಿಂದಿರ್ತಿಂತ. ನೆಕ್ಸ್ಟ್ ಒಂದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂತೆ. ಅವರು ಭರತ ಅಂತ ಹೆಸರಿಟ್ಟು. ಅವರು ಭಾರಿ ಜ್ಞಾನಿ, ಸುಮ್ಮನಿದ್ರಂತೆ. ಸುಮ್ಮನಿದ್ದಾಗ ಇವನು ಎಲ್ಲರೂ ಜಡಭರತ ಅಂದ್ರಂತೆ. ಅವಾಗ ಏನಾಯ್ತು ಗೊತ್ತುಂಟ, ಆ ರಾಜ, ಆ ಊರಿನ ರಾಜ ಪಲ್ಲಕ್ಕಿಯಲ್ಲಿ ಹೋಗ, ಇವನು ಸುಮ್ಮನೆ ಕೂತಿ ಇವನ ಹತ್ರ ಹೊರಿಸಿ, ಎಂತ ರಹುಗುಣ ರಾಜ ಅಂತ ಅವನ ಹೆಸರು. ನೀನು ಪಲ್ಲಕ್ಕಿ ಹೇಗೆ ಅಲ್ಲಾಡಿಸ್ತಿದ್ದಿ, ಸರಿ ತಗೊಂಡೋಗು. ಅದಕ್ಕೆ ಇವರು ಹೇಳ್ತಾರಂತೆ ಒಂದು ತತ್ವದ ಮೂಲಕ, ನಾವೇನು ತಗೊಂಡೋಗೋದು, ನಾವು ತಗೊಂಡೋಗೋದಲ್ಲ, ಇಲ್ಲಿ ಒಳಗಿದ್ದವನು. ಅವಾಗ ರಾಜ ನಿಲ್ಲಿಸಿ ಅಂದ್ರೆ, ರಾಜ ದೀಕ್ಷೆ ತಗೊಳ್ಳಿಕ್ಕೆ ಹೋಗುವನು, ಮಕ್ಕಳಿಗೆಲ್ಲ ರಾಜ್ಯ ವಹಿಸಿ ಕಿರೀಟ ಇಟ್ಟರಂತೆ, ನೀನೇ ನನ್ನ ಗುರು ಆಗಬೇಕು. ಯಾಕಂದರೆ ಆ ರಾಜನಿಗೆ ಆಧ್ಯಾತ್ಮಿಕ ಸ್ವಲ್ಪ ಇತ್ತೇನು. ಆನಂತರ ಮೋಕ್ಷಕ್ಕೆ ನಾವೆಲ್ಲ ಏನು ಹೇಳಿ, ನಮಗೆ ಎಷ್ಟು ಜನ್ಮ ಇರ್ಬೋದು. ದಾಸರ ಪದದಲ್ಲಿ ಉಂಟು, 84 ಲಕ್ಷ ಜೀವರಾಶಿ ಕಳೆದ ಮೇಲೆ ನಮಗೊಂದು ಮನುಷ್ಯ ಜನ್ಮ ಬರೋದು. ಇದು ಸಾಧನಾ ಶರೀರ. ಸಾಧನಾ ಶರೀರ ಅಂದರೆ ಇದ್ದಲ್ಲಿ ಈಗ ನೀವು ಇದು ನಿಮ್ಮ ಕೆಲಸ. ಈಗ ನೀವು ನಮ್ಮನ್ನು ವಿಡಿಯೋ ಮಾಡ್ತೀರಿ ಕಲಾವಿದರದು, ಅವ್ರಿಗೇನು ದುಡ್ಡು, ಯಾರೋ ಒಂದು 2 ಜನ, ನೀವು 100 ಜನರದ್ದು 2 ಜನ ಪ್ರೋಗ್ರಾಮ್ ಕರಿಬೋದಾ? ಕರೀತಾರೆ. ನಿಮ್ಮಿಂದ ನಮ್ಗೆ ಅದೊಂದು ದೊರಕಿತ, ಆ ಪುಣ್ಯವನ್ನು ದೇವ್ರು ನಿಮಗೆ ಕೊಡ್ತಾನೆ. ಎಲ್ಲ ನಾವು ಈಗ ನಾವು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲಾದರೂ ಒಬ್ಬರಿಗೊಬ್ಬರು ನಾವು ಕನೆಕ್ಷನ್ ಇದ್ದೇವೆ, ಒಬ್ಬರಿಂದ ಒಬ್ಬರು. ಯಾರು ದೊಡ್ಡ ಮನುಷ್ಯ ಮಾಡೋದು ಸಾಮಾನ್ಯ ಮನುಷ್ಯರೇ. ಈಗ ನಾವು ನೋಡಿ ಹೇಗೆ ನಾವು ಎಂತ ದೊಡ್ಡ ಜನ ಆದಮೇಲೆ ನಾವು ಅದೆಲ್ಲ ಬರಲೇಬಾರ್ದು ನಮಗೆ. ಯಾಕೆ ಅಂದರೆ, ಸಮಾಜದಲ್ಲಿ ಎಲ್ಲರೂ ಹಾಡೋರಾದರೆ ಚಪ್ಪಾಳೆ ತಟ್ಟುದೇ ಯಾರು? ಈಗ ನೋಡಿ ಚಪ್ಪಾಳೆ ತಟ್ಟೋರಿಗಿಂತ ಹಾಡೋರು ಜಾಸ್ತಿ ಇದ್ದಾರೆ. ಅಲ್ಲ, ಅದು ಇರಲಿ, ಅದು ನಾನು ಹೇಳುದು. ಈಗ ಪಾಪ ಅವ್ರು ಕೂತು ನೋಡಿದ್ದಕ್ಕೆ ನಮಗೊಂದು ಬದುಕು ಇಲ್ಲ. ನಾವು ದೊಡ್ಡ ಟ್ಯಾಂಟು ಅಂದರೆ ಅವ್ರು ಎದ್ದೋದ್ರೆ ಯಾರು ಎದುರಿಗೆ ಆಡೋದು? ಅದಕ್ಕೆ ಅವರಿಗೂ ಸಹ ನಾವು ಮನಸ್ಸೊಳಗೆ ಸಲಾಮ ಅಂತ ಇರಬೇಕು. ಯಾಕಂದರೆ ಅದು ಕಲಾವಿದರಾಗಲಿ, ಅದು ಯಾರೇ ಆಗಲಿ, ಇನ್ನೊಬ್ಬನಿಂದ ಆಯಿತು. ಈಗ ನೋಡಿ, ನಾವು ಹೇಳ್ತೇವಲ್ಲ, ಒಳ್ಳೆ ಮಗ ಹುಟ್ಟುದು ಹೇಗಂತೆ, ಇವನು ತಂದೆ ಆದವನು ಆ ಮಗ ಹುಟ್ಟಿದವನ ಸೇವೆ ಮಾಡಿದಂತೆ ಒಂದು ಜನ್ಮದಲ್ಲಿ, ಅದಕ್ಕೆ ಅವನು ಒಳ್ಳೆ ಮಗ ಆಗಿ ಹುಟ್ಟುದಂತೆ.
ಒಳ್ಳೆ ಮಕ್ಕಳಾಗೋದು ನಾವು ಜನ್ಮಾಂತರದ ಕರ್ಮದಿಂದ ಒಳ್ಳೊಳ್ಳೆ ಅಣ್ಣ ಸಿಗುದು, ತಂಗಿ ಸಿಗುದು, ಫ್ಯಾಮಿಲಿ ಸಿಗುದು, ಎಲ್ಲರೂ ಸುಮ್ಮನೆ ಸಿಗುದಿಲ್ಲ. ಆ ಕರ್ಮ ಫಲದಿಂದವೇ ಎಲ್ಲರೂ ಸಿಗುದು. ಈಗ ನೋಡಿ, ಇದು ಜನಪದದ ಇಂಟರ್ವ್ಯೂನ ಆಧ್ಯಾತ್ಮಿಕದ ಇಂಟರ್ವ್ಯೂನ? ಸಾರಿ, ಹೌದು, ಇದು ಬೇರೆ ಹೋಗುವಲ್ಲ.